ಈ ಸಲವೂ ಪ್ರತಿ ವರ್ಷ ಮಾಡ್ದಂಗೆ ಈ ಸಲವೂ ಮಕ್ಕಳ ಜೊತೆಗೆ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಹಾಗೆ ಕೇಕ್ ಅವ್ರ ಕೈಯಲ್ಲೇ ಕಟ್ ಮಾಡಿಸಿ ಅವ್ರಿಗೆ ಸ್ವೀಟೆಲ್ಲ ಕೊಟ್ಟು ಫ್ರೂಟ್ಸು ಕೊಟ್ಟು ಹಾಗೆ ಅವರಿಗೆ ಗೇಮೆಲ್ಲ ಆಡಿಸ್ಬೇಕಂತ ಇದ್ವಿ. ಆದರೆ ಟೈಮ್ ಆಗಿರೋ ಕಾರಣ ಈ ಸತಿ ಏನೂ ಇಲ್ಲ. ನೆಕ್ಸ್ಟ್ ಟೈಮ್ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ. ಹಾಗೆ ಈಗ ರೋಡ್ ಸೈಡ್ ಇವಾಗ ತುಂಬ ಚಳಿ ಇರೋದ್ರಿಂದ ಮಲೆನಾಡು ಪ್ರದೇಶದಿಂದ ತುಂಬ ಫುಲ್ಲು ಕೋಲ್ಡ್ ಇದೆ ವೆದರಿಂದ. ಅದಕ್ಕೋಸ್ಕರ ನಾವು ರೋಡಲ್ಲಿ ಮಲಗೋ ಜನಗಳಿಗೆ ಹಾಗೆ ಅವ್ರು ಚಳಿಗೆ ಇದು ಮಾಡ್ತಾರಂತ ಒನ್ ಟೈಮ್ ಊಟ ಕೊಟ್ಟು ಹಾಗೆ ಬ್ಲ್ಯಾಂಕೆಟು ಕೊಡ್ತಿದ್ದೀವಿ ಚಳಿಗೋಸ್ಕರ. ಅಂದರೆ ಕವರ್ ಆಗಿರಲಿ ಅಂತ, ಅಂದರೆ ಸೇಫ್ಟಿಗೋಸ್ಕರ ಬರ್ಡೇಗೋಸ್ಕರ ಆ ಥರ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ಇದೇ ಥರ ವರ್ಷವೂ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವರ್ಷವೂ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ. ಹಿಂಗೆ ನಾವು ಬಾಸ್ ನಮಗೆ ಹೇಳಿರೋ ಥರನೇ ನಾವು ನಡ್ಸ್ಕೊಂಡು ಹೋಗ್ತೀವಿ. ಆದರೆ ನಮ್ಮದು ಮೋಜು ಮಸ್ತಿಗೆಲ್ಲ ಮಾಡೋಕ್ಕೆ ಹೋಗಲ್ಲ. ಏನು ರೂಲ್ಸ್ ಫಾಲೋ ಮಾಡಿದಾರೆ ನಾವು ಅದೇ ರೂಲ್ಸ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಟೀಸರ್ ಬಗ್ಗೆ ಆ ಥರ ಇಮ್ಯಾಜಿನೇ ಮಾಡಿರಲಿಲ್ಲ. ಈ ಥರ ಕನ್ನಡ ಇಂಡಸ್ಟ್ರಿಲಿ ಈ ಥರ ಬರುತ್ತೆ ಅಂತ ಫಿಲಮ್ಮು ನಾವು ಆ ಥರ ಇಮ್ಯಾಜಿನೇ ಮಾಡಿರಲಿಲ್ಲ ಫಿಲಮ್ಮು ಈ ಥರ ಟೀಸರ್ ಬರುತ್ತೆ ಅಂತ. ಆದರೂ ನೆಕ್ಸ್ಟ್ ಲೆವೆಲಾಗಿದೆ ಸರ್. ಅದು ಹೇಳಂಗಿಲ್ಲ, ನೋ ಕಮೆಂಟ್ಸು. ಆದರೆ ಎಲ್ಲ ಫ್ಯಾನ್ಸ್ಗಳಂತೂ ತುಂಬ ಖುಷಿಯಾಗಿದ್ದಾರೆ. ಹಾಗೆ ಇನ್ನು ಬೆಂಗಳೂರಲ್ಲಂತೂ ಸೆಲೆಬ್ರೇಷನ್ ತುಂಬ ಚೆನ್ನಾಗಾಗ್ತಿದೆ. ಮೆಟ್ರೋದಲ್ಲೆಲ್ಲ ಬಾಸಿಂದೆಲ್ಲ ನೋಡಿಬಿಟ್ಟು ಇನ್ನೂ ಖುಷಿ ಆಗ್ತಿದೆ. ಹಾಗೆ ಒಂದೊಂದು ಕಟೌಟಲ್ಲೂ ಬಾಸ್ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಬ್ಬರು ಈ ಥರ ನೆಕ್ಸ್ಟ್ ಲೆವೆಲಾಗಿ ಆಗ್ತಿದ್ದಾರೆ ಅಂದರೆ ಏನೋ ಒಂದು ಸಾಧನೆ ಥರನೇ ಲೆಕ್ಕ.